ಶ್ರೀ ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶ್ರೀಧರ ಸ್ವಾಮಿಗಳು ಶಿಗೇಳ್ಳಿ ಕ್ಷೇತ್ರದಲ್ಲಿರುವಾಗ ಒಂದು ದಿನ ತತ್ವಶ್ರವಣಕ್ಕಾಗಿ ನಾಗಭೂಷಣ ಎಂಬ ಗೃಹಸ್ಥನೊಬ್ಬ ಬಂದು ಕುಳಿತಿದ್ದಂತೆ. ಅವನಿಗೆ ಸತಿಯ ವಿಯೋಗ ಆಗಿತ್ತು. ಬಹಳ ದುಃಖಿತನಾಗಿದ್ದ ಅವನು. ಸತಿಯ ಮೇಲೆ ಬಹಳ ಪ್ರೀತಿ, ಸ್ನೇಹ, ಮೋಹದ ಬಂಧ ಇತ್ತು. ಆದ್ದರಿಂದ ಅವನಿಗೆ ಅವಳ ವಿಯೋಗ ದುಃಖವನ್ನು ಸಹಿಸಲಿಕ್ಕೆ ಆಗಲಿಲ್ಲ. ಅವನು ಶ್ರೀ ಶ್ರೀಧರರು ತತ್ವ ಬೋಧಿಸ್ತಾ ಇರುವುದನ್ನು ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಅಲ್ಲಿ ಬಂದು ಕುಳಿತುಕೊಳ್ತಿದ್ದಂತೆ. ಅಂದು ಆ ನಾಗಭೂಷಣ ಎಂಬ ಗೃಹಸ್ಥನು ತತ್ವಶ್ರವಣಕ್ಕೆ ಬಂದು ಕುಳಿತುಕೊಂಡಿದ್ದ. ಅಂದಿನ ತತ್ವದಲ್ಲಿ ಶ್ರೀಧರರು ಹೇಳ್ತಾರೆ, ಎಲೆ ಜೀವಿಯೇ, ಸುಖ ನಿನ್ನೊಳಗೆ ಇದೆ. ಸುಖಕ್ಕಾಗಿ ನೀನು ಅಲೆದಾಡುವ ಅಗತ್ಯ ಇಲ್ಲ. ನಿನ್ನೊಳಗೆ ನೀನಿದ್ದು ಸುಖವ ಪಡೆ ಮನವೇ. ಅನ್ಯರಳಿ ನಿನ್ನ ಸುಖ ಇಹುದುಂಟೆ ಮರುಳೆ ಹೇಳಿದ ಹಾಗೆ ಬಾಹ್ಯ ಸುಖ ಅನಿತ್ಯ ಇದೆ, ಅಸುಖವೂ ಆಗಿದೆ. ಅದು ಜಗತ್ತಿನ ಸುಖ ಕೇವಲ ಭಾಸ ಮಾತ್ರ ಆಗಿದೆ. ಜಾಗ್ರತೆಯಲ್ಲಿ ಅಂದರೆ ಎಚ್ಚರದ ಅವಸ್ಥೆಯಲ್ಲಿ ತೋರುವ ಸುಖ ಸ್ವಪ್ನದಲ್ಲಿ ಸಿಕ್ಕಲಾರದು. ಸ್ವಪ್ನದಲ್ಲಿ ಕಾಣುವ ಸುಖ ಜಾಗ್ರತೆಯಲ್ಲಿ ಸಿಗಲಾರದು. ಅದರಂತೆ ಸ್ವಪ್ನ ಮತ್ತು ಜಾಗೃತ ಸ್ಥಿತಿಗಳ ಸುಖ ಅಂದರೆ ಸುಷುಪ್ತಿಯಲ್ಲಿ ಅಂದರೆ ಗಾಢ ನಿದ್ರೆಯಲ್ಲಿರುವಾಗ ಏನೂ ಕಾಣಿಸಲಾರದು. ಹೀಗಿರುವಾಗ ಈ ದೃಶ್ಯ ಸುಖ ಕಾಲ್ಪನಿಕ ಆಗಿದೆ ಅಷ್ಟೇ. ನಿಜ ಸುಖವನ್ನು ತನ್ನಲ್ಲಿ ತಾನು ಕಂಡುಕೊಳ್ಳಬೇಕು ಶ್ರೀಧರರು ಬೋಧಿಸ್ತಿದ್ರಂತೆ. ಸತಿವಿಯೋಗದ ದುಃಖದಿಂದ ಬಂದಿರುವಂಥ ನಾಗಭೂಷಣ ಎಂಬ ಗೃಹಸ್ಥನಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ತಾತ್ವಿಕ ನುಡಿಯನ್ನು ಕೇಳಿ ಬಹಳ ಆನಂದ ಆಯಿತಂತೆ, ಸಮಾಧಾನ ಆಯಿತು. ಆನಂದಾಶ್ರು ಸುರಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳ ಮೇಲೆ ಬಿದ್ದು, ಈ ಸದ್ಗುರು, ದಯಮಾಡಿ ನನ್ನ ಅಜ್ಞಾನವನ್ನು ನಷ್ಟಗೊಳಿಸಬೇಕು. ಈ ಕೃಪಾಮೂರ್ತಿಗಳೇ, ತಾವು ನರರೂಪದಿಂದ ಬಂದ ನಾರಾಯಣನೇ ಸರಿ. ಸದ್ಗುರುವರ್ಯ, ಈ ಅಜ್ಞಾನಿಯನ್ನು ಉದ್ಧಾರ ಮಾಡಬೇಕು. ತಾವು ಸತಿಯನ್ನು ಕಳೆದುಕೊಂಡು ದುಃಖದಿಂದ ಬಂದಂಥ ನನ್ನನ್ನು ಜ್ಞಾನೋಪದೇಶದಿಂದ ಎಚ್ಚರಗೊಳಿಸಿದರೆ ಇವತ್ತು. ಈಗ ನಿಜ ಸುಖ ಯಾವುದು ನನಗೆ ತಿಳಿತು ತಮ್ಮ ಕೃಪೆಯಿಂದ. ಇಂದು ಸತಿವಿಯೋಗದ ದುಃಖ ದೂರ ಆಯಿತು ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳ ಮೇಲೆ ಬಿದ್ದು ಬೇಡಿಕೊಂಡಂತೆ. ಆಗ ಶ್ರೀಧರರು, ತಮ್ಮ ಭಯಪಡಬೇಡ, ನಾನಿದ್ದೇನೆ, ಹೆದರಬೇಡ ಹೇಳಿ ಅನುಗ್ರಹಿಸಿದ್ರಂತೆ. ಆ ನಾಗಭೂಷಣ ಎಂಬ ಗೃಹಸ್ಥನು ಮುಂದೆ ಪರಮಾರ್ಥದ ಸಾಧನೆಯಲ್ಲಿ ತೊಡಗಿ ಸನ್ಯಾಸವನ್ನು ಸ್ವೀಕರಿಸಿ ಯತಿಯಾಗಿ ಕೊನೆಗೆ ಮುಕ್ತನಾದಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಆ ತತ್ವದ ನುಡಿ ಅಷ್ಟು ಪರಿಣಾಮವನ್ನು ಕೊಟ್ಟಿತು ಅವನ ಜೀವನದ ಮೇಲೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳ ತತ್ವಬೋಧೆಯಿಂದ ಎಷ್ಟೋ ದುಃಖಿಗಳು ಸುಖಿಗಳಾದರು, ವಿಷಯಗಳು ವಿರಕ್ತರಾದರಂತೆ. ಇದು ಶ್ರೀ ಶ್ರೀಧರ ಸ್ವಾಮಿಗಳ ಶ್ರೇಷ್ಠವಾದ ಮಹಿಮೆ.